ಮೊದಲಿಗೆ ಬಿಡದಿಯ ಟೌನ್ಶಿಪ್ ದಂಗಲ್ ವಿಚಾರಕ್ಕೆ ಬರೋಣ. ಈ ಬಿಡದಿ ಭೂ ವಿವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವಾಗ ಡಿಕೆ ವರ್ಸಸ್ HDK ಅನ್ನುವಂತಹ ಪರಿಸ್ಥಿತಿ ಉದ್ಭವವಾಗಿದೆ. ನಾನಾ ನೀನಾ ಅನ್ನುವಂತಹ ಸವಾಲ್, ಪರ ವಿರೋಧದ ಸವಾಲು ಸ್ವೀಕರಿಸ್ತಾರ ಸಿಎಂ ಡಿಕೆ ಶಿವಕುಮಾರ್. ಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ HDK ಪತ್ರ ಸಮರ ಸಾರ್ತಾ ಇದ್ದಾರೆ. ಬೈರಮಂಗಲದಲ್ಲಿ ಮುಖಾಮುಖಿ ಆಗ್ತಾರ ಇಬ್ರು ನಾಳೆ. HDK ಬಿಡದಿ ಭೂ ವ್ಯೂಹ ಭೇದಿಸ್ತಾರ ಸಿಎಂ ಡಿಕೆ ಶಿವಕುಮಾರ್. ಚರ್ಚೆಗೆ ವಿಧಾನಸೌಧಕ್ಕೆ ಬನ್ನಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ವಿಧಾನಸೌಧದಲ್ಲಿ ಚರ್ಚೆ ಮಾಡಿದ್ರೆ ಏನ್ ನ್ಯೂಸ್, ಬನ್ನಿ ಇಲ್ಲಿಗೆನೆ, ನೀವೇ ಬೈರಮಂಗಲಕ್ಕೆ ಬನ್ನಿ ಅಂತ HDK ಪಂಥಾಹ್ವಾನ ಕೊಟ್ಟಿದ್ದಾರೆ. ನಾಳೆ ಬೈರಮಂಗಲದ ರೈತರ ಹೋರಾಟಕ್ಕೆ HDK ಸಾಥ್ ಕೊಡ್ತಾ ಇದ್ದಾರೆ. ರೈತರ ಜೊತೆಗೆ ಪ್ರತಿಭಟನೆಗೆ ಅಲ್ಲಿ ಭಾಗಿಯಾಗ್ತಾ ಇದ್ದಾರೆ HD ಕುಮಾರಸ್ವಾಮಿ ಅವರು. ಹಾಗಾಗಿ HD ಕುಮಾರಸ್ವಾಮಿ ಅವರು ಹೇಳ್ದಂಗೆ ಬೈರಮಂಗಲಕ್ಕೆ ಬರ್ತಾರ, ಸವಾಲು ಸ್ವೀಕರಿಸಿ ಬರ್ತಾರ ಸಿಎಂ ಡಿಕೆ ಶಿವಕುಮಾರ್. ಇನ್ನು ಅಫಿಷಿಯಲಿ ಇದ್ರ ಬಗ್ಗೆ ಯಾವುದೇ ಉತ್ತರ ಇಲ್ಲ. ಇವತ್ತಿಗೆ ಕರೆದಿದ್ದು ಆಕ್ಚುಯಲ್ ಆಗಿ ಡಿಕೆ ಶಿವಕುಮಾರ್ ಅವರು ವಿಧಾನಸೌಧಕ್ಕೆ ಬನ್ನಿ, ನೀವು ಮತ್ತೆ ಇನ್ನಿತರ ಪ್ರತಿನಿಧಿಗಳು ಒಂದು 3-4 ಜನ ಬನ್ನಿ ಅಂತ ಹೇಳಿದ್ರು. ಇಲ್ಲ, 4 ಗೋಡೆ ಮಧ್ಯೆ ನಾವು ನೀವು ಡಿಸ್ಕಸ್ ಮಾಡೋಂಥದ್ದೇನಿಲ್ಲ, ಅದರಲ್ಲಿ ರೈತರು ಇರಬೇಕು, ಹಾಗಾಗಿ ನೀವು ಬಿಡದಿ ಹತ್ರನೇ ಬನ್ನಿ, ಬೈರಮಂಗಲಕ್ಕೆ ಬನ್ನಿ. ನೀವು ಹೇಳಿದ್ರಲ್ಲ ಬೈರಮಂಗಲದಲ್ಲೂ ಜನ ಒಪ್ಪಿದ್ದಾರೆ, 80% ಜನ ಒಪ್ಪಿದ್ದಾರೆ ಅಂತ. ನೀವು ಬನ್ನಿ, ಬಂದು ನೀವೇನು ವಿಧಾನಸೌಧದಲ್ಲಿ ಚರ್ಚೆ ಮಾಡೋಣ ಅಂತಿದ್ದೀರಲ್ಲ ಅದನ್ನು ಬೈರಮಂಗಲಕ್ಕೆ ಬಂದು ಚರ್ಚೆ ಮಾಡಿ, ರೈತರ ಸಮ್ಮುಖದಲ್ಲೇ ಇದ್ರ ಬಗ್ಗೆ ಚರ್ಚೆ ಆಗ್ಬಿಡ್ಲಿ ಅಂತ ಸವಾಲು ಹಾಕ್ತಾ ಇದ್ದಾರೆ. ಸವಾಲ್ಗೆ ಪ್ರತಿ ಸವಾಲಿದು. ಡಿಕೆ ಶಿವಕುಮಾರ್ ಅವರು ವಿಧಾನಸೌಧಕ್ಕೆ ಬನ್ನಿ ಚರ್ಚೆ ಮಾಡೋಣ ಅಂತ ಸವಾಲು ಹಾಕಿದ್ರು. ಬೇಡ, ನೀವು ಬೈರಮಂಗಲಕ್ಕೆ ಬನ್ನಿ ಚರ್ಚೆ ಮಾಡೋಣ ಅಂತ. ಕುಮಾರಸ್ವಾಮಿ ಅವರು ಪಟ್ಟು ಬಿಡ್ತಾ ಇಲ್ಲ, ಬೈರಮಂಗಲದಲ್ಲೇ ಚರ್ಚೆ ಮಾಡಬೇಕು ನೀವು ಅಂತ. ರೈತರ ಜೊತೆಗೆ ಕೂತ್ಕೊಂಡು ಚರ್ಚೆ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ನಾನು, ನೀವು ಬನ್ನಿ. ನಾಳೆ ಮಧ್ಯಾಹ್ನದವರೆಗೆ ಬೈರಮಂಗಲದಲ್ಲಿ ನಾನು ಕಾಯ್ತಾ ಇರ್ತೀನಿ ನಿಮಗೋಸ್ಕರ. ಅವ್ರು ಬಂದರೆ ಒಳ್ಳೇದು, ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ನಾನು ಸಮಯ ಕೊಟ್ಟಿದ್ದೀನಿ, ಚರ್ಚೆಗೆ ಬರಲಿ ಅವರು ಬಂದು ಚರ್ಚೆ ಮಾಡಲಿ. HD ಕುಮಾರಸ್ವಾಮಿ ಅವರ ಸವಾಲಿದು. ಬಲವಂತವಾಗಿ ರೈತರನ್ನ ಬೆದರಿಸ್ಬಿಟ್ರೆ ಅದು ಸರಿ ಇರೋದಿಲ್ಲ, ನಾನು ಸುಮ್ಮನಿರಲ್ಲ ಅಂತಿದ್ದಾರೆ. ಸಿಎಂಗೆ ಚರ್ಚೆಗೆ ಬನ್ನಿ ಅಂತ ಪತ್ರವನ್ನ ಬರೆದಿದ್ದೀನಿ. ಡಿಕೆ ಶಿವಕುಮಾರ್ ಅವರು ಅದಕ್ಕೆ ಇನ್ನೂ ಕೂಡ ಏನೂ ಉತ್ತರ ಕೊಟ್ಟಿಲ್ಲ, ಕಾಯ್ತಾ ಇದ್ದೀನಿ ನಾನು, ಇರಲಿ. ಇದ್ರ ಬಗ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಬೆಂಗಳೂರಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿಧಾನಸೌಧಕ್ಕೆ ಕರೆದ್ರು, ಅಲ್ಲಿಗೆ ರೈತರೇ ಇರೋದಿಲ್ಲ, ಅಲ್ಲಿ ಡಿಸ್ಕಸ್ ಮಾಡಿ ಏನು ನ್ಯೂಸು, ಅದಕ್ಕೆ ನಾನು ಬೈರಮಂಗಲಕ್ಕೆ ಹೆಂಗೂ ಹೋಗ್ತಾ ಇದ್ದೀನಿ, ರೈತರ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತೀನಿ, ನೀವು ಅಲ್ಲಿಗೆ ಬಂದುಬಿಡಿ ಮಧ್ಯಾಹ್ನ, ನಾನು ಮಧ್ಯಾಹ್ನ ತನಕನೂ ಕಾಯ್ತೀನಿ, ಬೆಳಗ್ಗೆನೇ ಹೋಗಿರ್ತೀನಿ, ಮಧ್ಯಾಹ್ನ ತನಕನೂ ನಾನು ಕಾಯ್ತೀನಿ, ದಯವಿಟ್ಟು ಬನ್ನಿ ಅಂತ ಪತ್ರನೂ ಬರೆದಿದ್ದೀನಿ. ಬಟ್ ಇನ್ನೂ ಉತ್ತರ ಸಿಕ್ಕಿಲ್ಲ, ನೋಡೋಣ ಬರ್ತಾರಾ ಇಲ್ವಾ ಅಂತ ಅಂತಿದ್ದಾರೆ HD ಕುಮಾರಸ್ವಾಮಿ ಅವರು. ಅಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಗಿ ಅವ್ರು ಇಲ್ಲಿವರೆಗೆ ಕೊಟ್ಟಿರ್ತಕ್ಕಂಥ ಕಾಂಪನ್ಸೇಷನ್ ಎಷ್ಟು ಜನಕ್ಕೆ ಕೊಟ್ಟವ್ರೆ? 19 ಕೋಟಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. 20,000 ಕೋಟಿ ಪ್ರಾಜೆಕ್ಟಿಗೆ ಇನ್ನೂ 19 ಕೋಟಿ ಎಷ್ಟು ದಿವಸದಿಂದ ಬಲವಂತವಾಗಿ ಕೊಟ್ಕೊಂಡು ಹೊರಟವ್ರೆ. ಕೆಲವು ಪಾಪ ಕೊಟ್ಟಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಯಾಕೆ ಅಂದರೆ ಅಲ್ಲಿ ಕೊನೆ ಹಂತದಲ್ಲಿ ಕೆಲವು ಹಳ್ಳಿನಲ್ಲಿ ಎಷ್ಟೇ ಏನೇ ಆದರೂ ಬೆಳೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಗೊತ್ತು ನನಗೆ. ಅದು ಸಣ್ಣ ಪ್ರಮಾಣದಲ್ಲಿದೆ, ಅಂಥವ್ರು ಕೊಟ್ಕೊಂಡಿರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಯಾಕೆಂದರೆ ಅವ್ರಿಗೆ ಯಾವುದೂ ಬೆಳೆ ಬೆಳೀಲಿಕ್ಕೂ ಆಗೋದಿಲ್ಲ. ಒಂದು 20 ವರ್ಷದೆಲ್ಲ ನೀರು ಹರಿತದಲ್ಲಿ ಅಲ್ಲಿ ರೊಚ್ಚಿನ ಒಂದು ಇದು ಬೆಳೆದಿರ್ತಕ್ಕಂಥ ಇನ್ನಲ್ಲಿ ಆಗೋದಿಲ್ಲ ಅನ್ನೋದು ಗೊತ್ತು. ಹಾಗಂತೇಳಿ ಎಲ್ಲರ ಮೇಲೂ ಗದಾಪ್ರಾಯ ಮಾಡೋದ್ರಾಗುತ್ತಾ? ಜನ ಒಪ್ಕೊಂಡು ಕೊಟ್ಟರೆ ನಂದೇನು ಅಬ್ಜೆಕ್ಷನು? ಪ್ರೋಗ್ರಾಮ್ ಮಾಡಿ ನಾನೊಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋದವನಿಗೆ ಇಲ್ಲಿ ರಾಜಕೀಯಕ್ಕೋಸ್ಕರವಾಗಿ ಅಭಿವೃದ್ಧಿ ತಡಿಬೇಕು ಅಂತ ಹೇಳ್ತೀನ? ಬೆಂಗಳೂರು ನಗರದಲ್ಲಿ ಇಷ್ಟೆಲ್ಲ ಅನಾಹುತಗಳಾಗ್ತಾಯಿದೆ. ಇಷ್ಟೆಲ್ಲ ಇದ್ದು ಇಲ್ಲಿ ನೀವು ಸರಿಪಡಿಸ್ಲಿಕ್ಕೆ ಹೋಗಿದೆ, ಮತ್ತು ಇನ್ನೊಂದು ನಗರ ಸೃಷ್ಟಿ ಮಾಡ್ತೀವಿ ಅಂತ ಹೋದರೆ ನಗಲವ ಯಾರಾದ್ರೂ ಇದೇ ಇರುತ್ತೆ. ನಿನ್ನೆ ಒಂದು 20 ಜನ ಕೂರಿಸ್ಕೊಂಡವ್ರೀಗ ಅಲ್ಲಿ ಇಷ್ಟೆಲ್ಲ ಬೆಳವಣಿಗೆ ಆಗಿ ಅವ್ರು ಇಲ್ಲಿವರೆಗೆ ಕೊಟ್ಟಿರ್ತಕ್ಕಂಥ ಕಾಂಪನ್ಸೇಷನ್ ಎಷ್ಟು ಜನಕ್ಕೆ ಕೊಟ್ಟವ್ರೆ?